ಕುಮಾರ್ ಬಂದಿದ್ದಾರೆ ಮತ್ತು ರಾಜ್ಯ ಯುವ ಘಟಕದ ಕಾರ್ಯದರ್ಶಿಯಾದ ಹರೀಶ್ ಮಹೇಶ್ ಬಂದಿದ್ದಾರೆ. ಇವರೆಲ್ಲರಿಗೂ ಸ್ವಾಗತಿಸುತ್ತಾ ಮುಂದಿನ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಮನೋಹರ ಅಬ್ಬಿಗೆರೆ ಅವರಿಗೆ ಪತ್ರಿಕಾ ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ, ಪ್ರೀತಿಯ ಸಹೋದರಿಯರಿಗೆ ಶರಣಾರ್ಥಿಗಳು. ಈ ದಿನ ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿರತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಮತ್ತು ಯುಗಮಾನೋತ್ಸವ. ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಾಯದೊಂದಿಗೆ ಕಳೆದ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ಬೆಂಗಳೂರು ನಗರ ಜಿಲ್ಲೆ ಮೊದಲು ಮಾಡಿಕೊಂಡು ಕರ್ನಾಟಕ ರಾಜ್ಯಾದ್ಯಂತ ರೇಣುಕಾ ಜಯಂತಿ ಮತ್ತು ಯುವ ಮಹೋತ್ಸವ ಬಹಳ ಚೆನ್ನಾಗಿ ಯಶಸ್ವಿಯಾಗಿ ಕಾರ್ಯಕ್ರಮಗಳು ತಂದಿದೆ. ಈ ವರ್ಷ ಕೂಡ ಮಾರ್ಚ್ 1ನೇ ತಾರೀಕು ನಮ್ಮ ಟೌನ್ ಹಾಲ್ ಅಲ್ಲಿ ರವೀಂದ್ರ ಕಲಾಕ್ಷೇತ್ರ, ಜೆಸಿ ರಸ್ತೆ, ಬೆಂಗಳೂರು, ಇಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಮತ್ತು ಯುಗ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿರತಕ್ಕಂಥ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಶತಸ್ಥಲ ಬ್ರಹ್ಮ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು, ಶ್ರೀಮದ್ ರಂಭಾಪುರಿ ಶಾಖಾ ಮಠ, ದೊಡ್ಡಗುಣಿ, ಗುಬ್ಬಿ, ಘನ ಉಪಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ, ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರು ಕೂಡ ಇರ್ತಾರೆ. ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಕರ್ನಾಟಕ ಸರ್ಕಾರ ಶಿವರಾಜ್ ಎಸ್ ತಂಗಡಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಮುಖ್ಯ ಅತಿಥಿಗಳಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು, ಈ ರಾಜ್ಯ ಕಂಡಂತ ಒಬ್ಬ ಶ್ರೇಷ್ಠ ಮುತ್ಸದಿಗಳು, ರಾಜಕಾರಣಿಗಳು, ಯುವಕರ ಮುಖಂಡರು ಆದಂತ ಶ್ರೀ ಈಶ್ವರ್ ಖಂಡ್ರೆಜಿಯವರು, ಅರಣ್ಯ ಇಲಾಖೆಯ ಸಚಿವರಾಗಿ ಕರ್ನಾಟಕ ಸರ್ಕಾರ ಇವರು ಕೂಡ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಮಾನ್ಯ ಶಾಸಕರು, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಉದಯ್ ಗಡಾಸರ್ ಅವರು, ಉಪನ್ಯಾಸ ಪ್ರಶಾಂತ್ ರಿಪ್ಪನ್ಪೇಟೆ ಅವರು, ವಿಶೇಷ ಆಹ್ವಾನಿತರಾಗಿ ಪಾಲೇಕರ್ ಅವರು, ಎಚ್.ಎಂ. ರೇಣುಕಾ ಪ್ರಸನ್ನ ಅವರು, ಮನೋಹರ್ ಅಬ್ಬಿಗೆರೆ ಅವರು, ಪಿ.ಆರ್. ನವೀನ್ ಕುಮಾರ್ ಅವರು, ಇನ್ನೂ ಸಾಕಷ್ಟು ಮಹಾಸಭಾದ ಎಲ್ಲ ಮಹಿಳಾ ಘಟಕದ ಮುಕ್ತಾಂಬ ಅವರು, ರಾಷ್ಟ್ರೀಯ ಘಟಕದವರು, ರಾಜ್ಯ ಘಟಕದವರು, ಎಲ್ಲ ಮಹಾಸಭಾದ ಪರಿವಾರದವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ, ಸಹಸ್ರಾರು ಜನಸಂಖ್ಯೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ಸಮಾಜದ ಪರಿವಾರದವರು, ಗ್ರಾಮಾಂತರ ಭಾಗದವರು, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ರೇಣುಕರ ಸದ್ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಏನಂತ ಹೇಳಿದ್ರೆ, ಪ್ರತಿ ವರ್ಷ ರಾಜ್ಯ ಸರ್ಕಾರದ ವತಿಯಿಂದ ಧರ್ಮಯುತವಾಗಿ ಎಲ್ಲರ ಜಯಂತಿಗಳು ನಡೀತಾ ಇರುತ್ತೆ. ಕಳೆದ ಬಾರಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಚರ್ಚೆ ಮಾಡಿದಾಗ ಅವರು ಕೂಡ ನಮಗೆ ಸಹಕಾರ ಕೊಟ್ಟು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಶತಶತಮಾನಗಳ ಹಿಂದೆ ಯುವಕರಿಗೆ ಸಮಾಜ ಧರ್ಮ ಪರಂಪರೆಯನ್ನ ತೋರಿಸಿಕೊಟ್ಟಂತ ಜಗದ್ಗುರುಗಳು ರೇಣುಕಾದಿ ಪಂಚ ಆಚಾರ್ಯರು, ಇವರ ಮಾರ್ಗದರ್ಶನ, ಇವರ ನಡೆ ನುಡಿ ಇವತ್ತು ಈ ಒಂದು ಪೀಳಿಗೆ, ಯುವ ಪೀಳಿಗೆಗೆ, ಈ ಸಮಾಜಕ್ಕೆ ಬೇಕಾಗಿದೆ ಅಂತ ಹೇಳೋ ನಿಟ್ಟಿನಲ್ಲಿ ಎಲ್ಲ ಯುವಕರು ಒಂದಾಗಿ ಸಮಾಜನ ಕಟ್ಟಬೇಕು. ಹಾಗೆ ಎಲ್ಲ ಶ್ರದ್ಧೆ ತಾಯಿಂದರು ಕೂಡ ಈ ಒಂದು ಸಮಾಜ ಕಟ್ಟುವ ನಿಟ್ಟಿನಲ್ಲಿ ನಮ್ಗೆಲ್ಲರಿಗೂ ಸಹಕಾರ ಕೊಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ, ಈ ಸಮಾಜದ ಒಂದು ಶಕ್ತಿಗೆ ನಾವೆಲ್ಲರೂ ಕೂಡ ಭಾಗಿಯಾಗೋಣ. ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು